ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬಿಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿದ್ದೇನೆ. ಯಾವಾಗಲೂ ಬೇರೆ ಬೇರೆ ಕೃಷಿಕರ ಹತ್ರ ನಾವು ಹೋಗುವಂಥದ್ದು. ಇವತ್ತೊಬ್ಬರು ವಿಶೇಷ ಕೃಷಿಕರು. ಇವರು ಕೃಷಿ ಖುಷಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅಡಿಕೆ ಕೃಷಿ, ಸಹಜ ಕೃಷಿ, ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿರುವಂಥ ದಿನೇಶ್ ನಾಯ್ಕರ ನಾನು ತೋಟಕ್ಕೆ ಬಂದಿದ್ದೇನೆ. ಇವತ್ತು ನಾನು ಅತ್ಯಂತ ಕಡಿಮೆ ಖರ್ಚಲ್ಲಿ, ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ತೋಟವನ್ನು ಮೇಂಟೈನ್ ಮಾಡೋದು ಅನ್ನುವಂಥ ಬೇಸಿಕ್ ಆಗಿರುವಂಥ ಕೆಲವು ಸಂಗತಿಗಳನ್ನು ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ಇವ್ರದ್ದು ತುಂಬ ವಿಡಿಯೋಗಳು ಬರ್ತದೆ ಕೃಷಿಯ ಬಗ್ಗೆ. ಆಗ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಬನ್ನಿ ದಿನೇಶ್ ನಾಯ್ಕರ ಜೊತೆ ಮಾತುಕತೆಯನ್ನು ಮಾಡೋಣ. ದಿನೇಶ್ ನಾಯ್ಕರೇ ನಮಸ್ತೆ. 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 ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ಆರಾಮ. ನಮ್ಮ ಪ್ರೊಫೆಷನ್ ಅಲ್ಲಿ ಇರುವವರು ನೀವು, ಯಾಕಂದ್ರೆ ನಿಮ್ದು ಪ್ರವೃತ್ತಿಯಾಗಿ ಯೂಟ್ಯೂಬ್ ಅನ್ನು ಮಾಡ್ತಿದ್ದೀರಿ. ಹಾಗೆ ನಾನು ಕೂಡ ಯೂಟ್ಯೂಬರ್. ಯೂಟ್ಯೂಬರ್ ಸಂದರ್ಶನ ಮಾಡೋದಂದ್ರೆ ತುಂಬಾ ಸುಲಭ, ಯಾಕಂದ್ರೆ ನಿಮ್ಗೆ ಅಭ್ಯಾಸ ಇರ್ತದೆ. ಹಾಗೆ ಸಹಜ ಕೃಷಿಯನ್ನು ಮಾಡ್ತಿದ್ದೀರಿ. ಹಾಗೆ ಜನರಿಗೆ ಸುಲಭದಲ್ಲಿ ಅರ್ಥ ಆಗುವ ಹಾಗೆ ಬೇಸಿಕ್ ಅಂದ್ರೆ ಆ ರೀತಿಯಲ್ಲಿ ಹೇಳಿಕೊಡೋದಾದ್ರೆ ನೀವು ಸಹಜ ಕೃಷಿ ಅಂದ್ರೆ ಫಸ್ಟ್ ಯಾವ ಮೆಥಡ್ ನ ಹೇಳಿಕೊಡ್ತೀರಿ? ಈಗ ನಾನು ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದೇನೆ. ದೊಡ್ಡ ಮಟ್ಟದ ತೋಟ ಏನಲ್ಲ, ಸಾಧಾರಣವಾಗಿ ಸಣ್ಣ ಮಟ್ಟದ ತೋಟವೇ. ನಾನು ಕೃಷಿ ಮಾಡುವಾಗ ಇದರಲ್ಲಿ ಏನಾದ್ರೂ ಒಂದು ಹೊಸತು ತರಬೇಕಂತ ಅಥವಾ ಖರ್ಚು ಕಡಿಮೆ ಮಾಡ್ಬೇಕಂತ ಏನಾದ್ರೂ ಐಡಿಯಾಗಳಿದೆ ಅಂತ ನಾನು ಯೂಟ್ಯೂಬಲ್ಲೇ ನೋಡಿದ್ದು. ನಿಜವಾಗಿ ನೋಡೋದಾದ್ರೆ ನಂಗೆ ಆಗ ತುಂಬಾ ದೊಡ್ಡ ಕೃಷಿಕರು ಈ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳುವುದರ ಬಗ್ಗೆ ಅಥವಾ ಸಹಜ ಕೃಷಿ ಅಂತ ಹೇಳುವುದರ ಬಗ್ಗೆ ತುಂಬಾ ಕೃಷಿಕರು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗೆ ನಂಗೆ ಸಹ ಅದರ ಬಗ್ಗೆ ಒಂದು ಕುತೂಹಲ ಆಯ್ತು. ಅಂದ್ರೆ ಖರ್ಚಿಲ್ಲದೆ ಕೃಷಿ ಮಾಡ್ಲಿಕ್ಕೆ ಆಗ್ತದ, ಅದು ಕೂಡ ಅಡಿಕೆಯನ್ನು ಅಂತ. ಹಾಗೆ ನೋಡುವಾಗ ನಂಗೆ ಕೆಲವು ಮುಖ್ಯ ವಿಷಯಗಳು ತಿಳಿಯಿತು. ಏನಂತ ಹೇಳಿದ್ರೆ, ಅಡಿಕೆಯಲ್ಲಿ ಇಳುವರಿ ಬರ್ಬೇಕಾದ್ರೆ ನಾವು ಗೊಬ್ಬರ ಹಾಕುವುದು ಮುಖ್ಯ ಅಲ್ಲ, ಅಡಿಕೆಯಲ್ಲಿ ಬಿತ್ತನೆ ಬೀಜದ ಆಯ್ಕೆ ಮುಖ್ಯ ಅಂತ ಒಂದು ವಿಷಯ ಗೊತ್ತಾಯ್ತು. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಊರಿನಲ್ಲಿ ಇರುವಂತಹದ್ದೇ ಒಂದು ತೋಟವನ್ನು ನೋಡಿಕೊಂಡೆ, ಒಂದು ಒಳ್ಳೆ ಇಳುವರಿ ಬರುವಂತಹ ತೋಟ. ಅದರಿಂದಲೇ ನಾನು ಒಳ್ಳೆಯ ಬಿತ್ತನೆ ಬೀಜಗಳನ್ನು ತುಂಬಾ ಗಿಡಗಳಿಂದ, ಮುಖ್ಯವಾಗಿ ಅದೇ ಈಗ ಹೆಚ್ಚಿನವರು ಏನ್ ಮಾಡುವುದಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ನೋಡಿ ಇಲ್ಲಿ ಒಂದು ಒಳ್ಳೆಯ ಗುಣ ಇದೆ, ಇದ್ರಲ್ಲಿ ಜಾಸ್ತಿ ಅಡಿಕೆ ಇದೆ, ಇದರಿಂದಲೇ ಒಂದು 100-200 ಆಯ್ಕೆ ಮಾಡ್ತಾರೆ. ಅದು ದೊಡ್ಡ ತಪ್ಪು ಅಂತ ಹೇಳುದು. ಯಾಕಂತ ಹೇಳಿದ್ರೆ ಇಲ್ಲಿ ಪರಾಗಸ್ಪರ್ಶ ಅಂತ ಆಗ್ತದೆ. ಅಂದ್ರೆ ಗಂಡು ಹೆಣ್ಣು ಹೂಗಳ ಮಿಲನ ಇರ್ತದೆ, ಅದು ಜೇನು ಹುಳುಗಳೆಲ್ಲ ಮಾಡ್ತದೆ. ಈಗ ಏನಾಗ್ತದೆ, ನಾವು ಈ ಒಂದು ಗಿಡದಿಂದ ಆಯ್ಕೆ ಮಾಡಿದ್ರೆ ಅದಕ್ಕೆ ಪರಾಗಸ್ಪರ್ಶ ಇನ್ನೊಂದು ಗಿಡದಿಂದ ಆಗಿರ್ತದೆ. ಹಾಗಾಗಿ ಇನ್ನೊಂದು ಗಿಡದಲ್ಲಿ ಅಡಿಕೆ ಕಮ್ಮಿ ಆಗುವಂತಹ ಗುಣ ಇದ್ರೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ್ರು ಅದೇ ಗುಣ ಬರ್ತದೆ, ನಮ್ಮ ತೋಟ ಫೈಲ್ ಆಗ್ತದೆ. ಹಾಗಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ನಾವು ಬಿತ್ತನೆ ಬೀಜಕ್ಕೆ ಹೋಗುವ ತೋಟ ಒಳ್ಳೆದಿದ್ರೆ ಆದಷ್ಟು ಅದರಲ್ಲಿ ಹೆಚ್ಚಿನ ಹಣ್ಣಾದ ಟೈಮ್ ಇರ್ತದೆ ನೋಡಿ, ಜನವರಿ ಫೆಬ್ರವರಿ ಟೈಮಲ್ಲಿ. ಆ ಟೈಮಿಗೆ ಹೋಗಿ ನಾವು ಆದಷ್ಟು ಹೆಚ್ಚಿನ ಗಿಡಗಳಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಂದ್ರೆ ಎಲ್ಲಾ ಗಿಡದಿಂದ ಸ್ವಲ್ಪ ಹೌದು, ಒಂದು ಎರಡು ಬಿದ್ದ ಹಣ್ಣಡಿಕೆ ಸಿಕ್ಕಿದ್ರು ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಬಿದ್ದ ಹಣ್ಣಡಿಕೆ ಪರಿಪೂರ್ಣವಾಗಿ ಬೆಳೆದಾಗೆ ಕಾಯಿಗಳು ಅಲ್ವಾ. ನಾವು ಕೊಯ್ಲು ಮಾಡುವುದಕ್ಕಿಂತಲೂ ಬಿದ್ದ ಹಣ್ಣಡಿಕೆ ಅಂತ ಹೇಳಿದ್ರೆ ಅದು ಪೂರ್ತಿ ಬೆಳೆದಿದೆ ಅಂತ ಲೆಕ್ಕ. ನಾವು ಸುಲಭ ಆಗ್ತದೆ ನಮ್ಗೆ ಬಿತ್ತನೆ ಬೀಜ ಆಯ್ಕೆ ಮಾಡ್ಲಿಕ್ಕೂ. ಹಾಗೆ ನಾವು ಆಯ್ದುಕೊಂಡ ಬಿತ್ತನೆ ಬೀಜವನ್ನು ನಮ್ಗೆ ಪ್ರಕೃತಿ ಎಲ್ಲವನ್ನು ಕಲಿಸ್ತದೆ ನೋಡಿ. ಈಗ ಈ ಗಿಡದಲ್ಲಿ ಒಂದು ಬಿತ್ತನೆ ಒಂದು ಬೀಜ ಬಿದ್ದಿದೆ ಅಂತ ಇಟ್ಕೊಳ್ಳಿ, ಈಗ ಒಂದು ಬಿದ್ದಿದೆ. ಈಗ ಹೇಗೆ ಬಿದ್ದಿದೆ, ಇದು ಅಡ್ಡವಾಗಿ ಬಿದ್ದಿದೆ, ಹೌದಾ. ಇಲ್ಲಿ ನಮ್ಗೆ ಒಂದು ಪಾಠ ಏನಂತ ಹೇಳಿದ್ರೆ, ಇದು ಪ್ರಕೃತಿ ಹೇಳಿದ್ದು ಹೀಗೆ ಬಿದ್ದಿದೆ ಅಂತ. ನಾವು ಇನ್ನು ನರ್ಸರಿಯಲ್ಲಿ ತೊಟ್ಟೆಯಲ್ಲಿ ಇಡುವಾಗ ಕೆಲವರು ಹೀಗೆ ಇಡ್ತಾರೆ, ನಮ್ಗೆ ಪ್ರಕೃತಿಯಲ್ಲಿ ಕೊಟ್ಟಿದೆ ಹೀಗೆ ಬಿದ್ದಿದ್ದೇನೆ, ಇಲ್ಲಿಂದ ಮೊಳಕೆ ಬರ್ತೇನೆ ನಾನು ಅಂತ ಹೇಳ್ತಾ ಇರ್ತದೆ ಅದು. ಹಾಗಾಗಿ ನಾವು ನಮ್ಮ ಸ್ಟಾರ್ಟಿಂಗ್ ಎಲ್ಲಿಂದ ಅಂತ ಹೇಳಿದ್ರೆ ಇಲ್ಲಿಂದಲೇ ನಾವು ಬಿತ್ತನೆ ಬೀಜವನ್ನು ಹೀಗೆ ಏನಾದ್ರೂ ತೊಟ್ಟೆಗೆ ಹಾಕೋದ್ರೆ ಹೀಗೆ ನೆಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಪ್ರಕೃತಿ ಕೊಟ್ಟಿದೆ, ಹೀಗೆ ಬಿದ್ದಿದ್ದೇನೆ ನಾನು. ಎಲ್ಲಿಯಾದ್ರೂ ಪ್ರಕೃತಿಯಲ್ಲಿ ಆದ್ರೆ ಅದು ಹೀಗೇನೆ ಬೀಳ್ತಿತ್ತು ಅಲ್ವಾ. ಇಲ್ಲಿಂದ ಪ್ರಾರಂಭ ಆಗ್ತದೆ. ಹೀಗೆ ನಾವು ಮೊಳಕೆ ಬರಿಸಿದ ಗಿಡವನ್ನು ನಾವು ಯಾವುದೇ ರೀತಿಯ ಗುಂಡಿ ನಮ್ಗೆ ತೋಟಕ್ಕೆ ಅನಿವಾರ್ಯತೆ ಇಲ್ಲ. ನಿಜವಾಗಿ ನೋಡುದಾದ್ರೆ ಇಲ್ಲಿ ಹೆಚ್ಚಿನವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಟಾಚಿ ಅವರಿಗೆ ಒಳ್ಳೆಯ ಆದ್ಯತೆ ಕೊಡ್ತಾರೆ. ಒಳ್ಳೆಯ ಗುಂಡಿ ತೆಗೆಯುವವನು ಯಾರು, ಅವರಿಗೆ ಮೈನ್ ಆಗಿ ಚಂದ ಮುಖ್ಯ, ಎಷ್ಟು ಗುಂಡಿ ಎಲ್ಲ ಎಷ್ಟು ನೀಟಾಗಿ ತೆಗಿತಾನೆ ಅಂತ. ಅಂದ್ರೆ ಹಣ ಇದ್ದವರು ಖರ್ಚು ಮಾಡ್ತಾರೆ, ಅದು ಬೇರೆ ವಿಷಯ. ಇಲ್ಲದವರು ಸಾಲ ಮಾಡ್ತಾರೆ. ಸಾಲ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಅವತ್ತಿನಿಂದಲೇ ಆದಷ್ಟು ಬೇಗ ನಮ್ಗೆ ಇಳುವರಿ ಬರ್ಬೇಕಂತ ಅವರ ತಲೆಯಲ್ಲಿ ಇರ್ತದೆ. ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಹೊಡ್ತಾರೆ, ಗಿಡಗಳಿಗೆ ಬೇರೆ ಬೇರೆ ರೀತಿಯ ರೋಗ ಬರ್ತದೆ. ಮೊದಲನೇದಾಗಿ ಗುಂಡಿ ತೆಗೆದು ನೆಟ್ಟ ಗಿಡದಲ್ಲಿ ನೀರು ನಿಂತು ಮೊದಲನೇ ವರ್ಷವೇ ಕೆಲವು ಗಿಡಗಳು ಸಾಯ್ತದೆ. ಅದು ಮಾಮೂಲು ವಿಷಯ, ಅದರಲ್ಲಿ ಯಾರು ತಲೆಗೆಡಿಸುವುದಿಲ್ಲ ಯಾಕೆ ಸಾಯ್ತದೆ ಅಂತ. ಅವರಿಗೆ ಗೊತ್ತೇ ಇರುವುದಿಲ್ಲ, ಅದು ಇದು ಮಾಮೂಲು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಈ ಸಹಜ ಕೃಷಿ ಅಥವಾ ಜೀರೋ ಕಲ್ಟಿವೇಶನ್ ವಿಧಾನದಲ್ಲಿ ಏನಂತ ಹೇಳಿದ್ರೆ, ಗುಂಡಿ ಇಲ್ಲ ಇಲ್ಲಿ,
ಕೇವಲ ಅಡಿಕೆಯ ತೊಟ್ಟೆ ಇರ್ತದೆ ನೋಡಿ, ಹ್ಮ್. ಅದನ್ನು ಮುಳುಗಿಸುವಷ್ಟು ಮಾತ್ರ ಗುಂಡಿ ಹಾ. ನಮ್ಮ ಸಣ್ಣ ಗುದ್ದಲಿ ಬರ್ತದೆ, Correct. ಅದರಿಂದ ಒಂದು ಗುಂಡಿ ತೆಗೆದು ಸಣ್ಣ ಗುಂಡಿ ತೆಗೆದು ಅದರಲ್ಲಿ ಮೇಲ್ಮಟ್ಟದಲ್ಲಿ ಇಟ್ಟು ಬಿಟ್ಟದ್ದು. ಹಾ. ಅದು ನೋಡಿ ಈ ರೀತಿ ಇದೆ ನೋಡಿ. ಈಗ ಇದನ್ನ ಈಗ ಗುಂಡಿ ನೀವು ತೆಗಿಲಿಲ್ಲ? ಇಲ್ಲ, ಒಂದು ಒಂದು ತೊಟ್ಟೆ ಮುಳುಗುವಷ್ಟು ಮಾತ್ರ, ಅಷ್ಟೇ ಗುಂಡಿ, ಮುಕ್ಕಾಲಡಿ ನೋಡಿ. ಇಲ್ಲಿ ನಿಮ್ಗೆ ನೇರವಾಗಿ ಕಾಣ್ಬೋದು ಯಾವ್ದಾದ್ರು ಗುಂಡಿ ಇದೆ ಅಂತ ನೋಡಿ. ಇಲ್ಲ, ಈಗ ಗುಂಡಿ ಮಾಡದಿದ್ರೆ ಹ್ಮ್. ಅದು ಬಿದ್ದೋದ್ರೆ ದೊಡ್ಡದಾದ ಅದು ನಿಮ್ದು ಒಳ್ಳೆಯ ಪ್ರಶ್ನೆ ಅಂತಲೇ ಹೇಳ್ಬೋದು. ಹಾ. ಗುಂಡಿ ತೆಗ್ದಾದ ಮೇಲೆ ಅದು ಬಿದ್ದು ಹೋದ್ರೆ ಅಂತ. ಹಾ. ಈ ಅಡಿಕೆಯ ಒಂದು, ನೀವು ನಿಮ್ಮ ತೋಟದಲ್ಲೇ ನಿಮ್ಮಲ್ಲಿ ಒಂದು ಉತ್ತರ ಇದೆ. ಹಾ. ನೀವೊಂದು ಹಳೆಯ ತೋಟದ ಕೃಷಿಕರಾಗಿದ್ರೆ ಹಾ. ನಿಮ್ಮ ತೋಟದಲ್ಲಿ ಬಿದ್ದು ಮೊಳಕೆ ಬಂದು ದೊಡ್ಡದಾದ ಅಡಿಕೆ ಇರ್ತದೆ. ಉಂಟು, ನಮ್ಮಲ್ಲುಂಟು. ಅದನ್ನೊಮ್ಮೆ ಬೀಳಿಸಿ ನೋಡಿ. ಹಾ, ಹಾ. ಇಲ್ಲಿ ಆದ್ರೆ ನಾನು 1 ಅಡಿಯಾದ್ರೂ ಗುಂಡಿ ತೆಗ್ದಿದ್ದೇನಲ್ವಾ, ಹೌದು. ಒಂದು ತೊಟ್ಟೆ ಮುಳುಗಷ್ಟಾದ್ರೂ ಗುಂಡಿ ತೆಗ್ದಿದ್ದೇನಲ್ಲ, ಹೌದು. ಅದು ನೆಲದ ಮೇಲಿನಿಂದಲೇ ಬದ್ದು ಮೊಳಕೆ ಬಂದು ಆದಂತ ಗಿಡಗಳು. ಹೌದು. ಅದರಲ್ಲಿ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಹೌದು. ಹಾಗೆ ಮೊಳಕೆ ಬಂದರಲ್ಲಿ ಚೆನ್ನಾಗಿ ಬರ್ತದೆ ಅಂತ. ಹೌದು. ಹಾಗೇನೆ ಮಾಡುವ ತೋಟ. ಕರೆಕ್ಟ್. ಮತ್ತೆ ಯಾಕೆ ನಮ್ಗೆ ಇನ್ನು ಗುಂಡಿ ತೆಗೆಯುವ ಸವರಿ? ಹೌದು. ಅಲ್ಲೇ ನಮ್ಗೆ ಪಾಠ ಉಂಟು. ಅದೇ ಹೇಳಿದ್ದು, ನಾವು ಪ್ರಕೃತಿ ಇದ್ದನ್ನು ಪ್ರಕೃತಿಯಲ್ಲೇ ನಮ್ಗೆ ಪಾಠ ಇದೆ ಅಂತ. ಹಾ, ಹಾ, ಹಾ. ಹಾಗೆ ಮೊಳಕೆ ಒಂದಕ್ಕೆ ತುಳುವಿನಲ್ಲಿ ಉರೇಲಿ ಬಿದ್ದು ಬಂದದ್ದು ಅಂತ ಹೇಳ್ತಾರೆ. ಹಾ. ಹಾಗೆ ನಾವು ಉಂಟೊಂದು ಹೆಚ್ಚಿನವರಿಗೆ ಅದು ಗೊತ್ತೂ ಉಂಟು. ಹಾ. ಆದ್ರೆ ಕೃಷಿ ಮಾಡುವಾಗ ಅದನ್ನು ನೋಡುದಿಲ್ಲ ಅವರು. ಹಾ, ಹಾ, ಹಾ. ನಾವು ಕೆಲವು ನಿಮ್ಮ ಪ್ರಶ್ನೆಯನ್ನು ತುಂಬಾ ಜನರು ಕೇಳ್ತಾರೆ, ಹಾ. ಅಡಿಕೆ ಮರ ಬೀಳುದಿಲ್ವಾ ಅಂತ. ಹಾ. ನಾನು ಇತ್ತೀಚೆಗೆ ಒಂದು ತೋಟಕ್ಕೆ ಹೋಗಿದ್ದೆ, ನನ್ನ ಸ್ನೇಹಿತರ ತೋಟಕ್ಕೆ. ಹಾ. ಅವರು ಚೆನ್ನಾಗಿ ಗುಂಡಿ ತೆಗೆದು ಹಾ. ತೋಟ ಮಾಡಿದವರು. ಹಾ. ಅವರ ತೋಟದಲ್ಲಿ ಬೀಳ್ತಾ ಇದೆ. ಹಾ, 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 ಹಾ. ಯಾಕೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಅವರು ಬುಡಕ್ಕೆ ಗೊಬ್ಬರವನ್ನು ತುಂಬಿಸ್ತಾ ಇದ್ದಾರೆ. ಹಾ. ತುಂಬಿಸಿದಾಗ ಏನಾಗ್ತದೆ, ಹಾ. ಅಡಿಕೆ ಗಿಡದ ಬೇರುಗಳು ನೋಡಿ, ಇಲ್ಲಿ ಇನ್ನೊಮ್ಮೆ ನೋಡಿ, ಹ್ಮ್. ಇಲ್ಲಿ ಇಷ್ಟು ಸ್ವಚ್ಛವಾಗಿ ನಿಮ್ಗೆ ಬೇರುಗಳು ಕಾಣ್ತದೆ ನೋಡಿ. ಹೌದು. ಇಲ್ಲಿ ಯಾವುದೇ ಕೊಳೆತ ವಸ್ತುಗಳಿಲ್ಲ. ಹೌದು. ಇಲ್ಲಿ ಬೇರುಗಳು ಹುಟ್ಟುವ ಜಾಗ ಇಲ್ಲಿ ಹಾ. ಅಲ್ವಾ? ಹೌದು. ಈ ಹುಟ್ಟುವ ಜಾಗ ಅಷ್ಟು ಮೃದುವಾಗಿರ್ತದೆ. ಹೌದು. ಇಲ್ಲಿ ಕೊಳೆತ ವಸ್ತುಗಳನ್ನು, ಗೊಬ್ಬರವನ್ನು ನಾವು ಏನಾದ್ರೂ ತುಂಬಿಸಿದಾಗ ಹಾ. ಇಲ್ಲಿ ಬ್ಯಾಕ್ಟೀರಿಯಾಗಳು ಬೇಡದ್ದೆಲ್ಲ ಉತ್ಪತ್ತಿಯಾಗಿ ಈ ಹುಟ್ಟಿದ ಬೇರುಗಳನ್ನು ಸಾಯಿಸ್ತದೆ. ರೋಗ ಬರ್ತದಲ್ಲ. ರೋಗ ಬರ್ತದೆ, ಮತ್ತೆ ಸತ್ತು ಹೋಗ್ತದೆ ಬೇರುಗಳು. ಹಾ. ಹೀಗೆ ಬೇರುಗಳು ಸತ್ತಾಗ ಬೇರುಗಳು ಇಲ್ಲದಿದ್ರೆ ಅಡಿಕೆ ಬೀಳಲೇಬೇಕಲ್ವಾ? ಹೌದು. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಸದೃಢವಾದ ಬೇರುಗಳು ಬರ್ತಾ ಇದೆ ನೋಡಿ. ಹಾ. ಇದನ್ನು ಯಾರೂ ದೂಡಿ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ. ಈಗ ನೇರವಾಗಿ ಕಾಣಬಹುದು, ಅಷ್ಟು ಬೇರುಗಳ ಜಾಲ ಇದೆ ಇಲ್ಲಿ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಹಾಗಾದ್ರೆ ಬೀಳುವುದು ಯಾವುದು? ಹೌದು. ಗುಂಡಿ ತೆಗೆದಂತಹ ಗಿಡಗಳೇ ಅಲ್ಲಿದ್ದೇ ಬೀಳ್ತಾ ಇದೆ. ಹೌದು. ಇದು ನಾನು ನನ್ನ ಕಣ್ಣಾರೆ ನೋಡಿದಂತ ವಿಷಯ. ಕರೆಕ್ಟ್. ಹಾಗಾಗಿ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಇಷ್ಟೇ. ಇದನ್ನು ಯಾವುದೇ ಕಾರಣಕ್ಕೂ ದೂಡಿ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೋಡಿ ಎಷ್ಟು ಸದೃಢವಾಗಿ ಇದೆ. ಹೌದು. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಹೇಳಿ. ಇದರ ಬೇರೆ ನೋಡುವಾಗ ನಂಗೆ ಗೊತ್ತಾಯ್ತು. ಹಾ. ಇಲ್ಲಿ ಇದು ರಬ್ಬರ್ಗೆ ಹಾಕುವ ಬಳ್ಳಿ ಇದೆ ಅಲ್ಲ, ಹೌದು, ಇದು ಫುಲ್ ಮುಚ್ಚಿ ಹೋಗಿದೆ ಇದರಲ್ಲಿ. ಹೌದು. ಇದನ್ನ ಯಾಕೆ ಇಷ್ಟೆಲ್ಲ ರಾಶಿ ಹಾಕಿಟ್ಟಿದ್ರು? ಇದೇ ಇರುವಂತ ಪ್ರಶ್ನೆ. ಹಾ. ಇಲ್ಲಿ ಇರುವಂತದ್ದು ಮುಖ್ಯ ವಿಷಯ. ಹಾ. ಇನ್ನೇನಂತ ಹೇಳಿದ್ರೆ, ಈ ತೋಟಕ್ಕೆ ನಾನು, ನನ್ನ ಅಡಿಕೆ ತೋಟಕ್ಕೆ ಇಷ್ಟರವರೆಗೆ ನಾನು ನೆಟ್ಟ ನಂತರ ಗೊಬ್ಬರವೇ ಕೊಡುವುದಿಲ್ಲ. ಹಾಗೆ ಇಲ್ಲ, ಯಾವುದು ಸಹ ಇಲ್ಲ. ಯಾವ್ದಂತ ಹೇಳಿದ್ರೆ, ಜೀವಾಮೃತ ಇರ್ಲಿ, ಕೋಳಿ ಗೊಬ್ಬರ ಇರ್ಲಿ, ಆಡಿನ ಹಿಕ್ಕೆ ಇರ್ಲಿ, ದನದ ಸೆಗಣಿ ಇರ್ಲಿ, ಅಥವಾ ರಾಸಾಯನಿಕ ಗೊಬ್ಬರ ಇರ್ಲಿ, ಹಾ. ಇಷ್ಟರವರೆಗೆ ನಾವು ಹಾಕಿಲ್ಲ. ಒಂದು ತುಂಡು ಗೊಬ್ಬರ ಹಾಕಿಲ್ಲ. ಹಾಕುವಂತ ಅಗತ್ಯ ಕೂಡ ಇಲ್ಲ. ಹಾ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಹಾ. ನಮ್ಮ ಅಡಿಕೆ ಗಿಡಗಳಿಗೆ ಹಾ. ಪೋಷಕಾಂಶಗಳಂತೂ ಬೇಕೇ ಬೇಕು. ಹೌದು. ಅದು ಕೂಡ ಹೆಚ್ಚಿನವರಿಗೆ ಗೊತ್ತಿಲ್ಲ. ಕರೆಕ್ಟ್. ಯಾವ ಪೋಷಕಾಂಶ ಬೇಕಂತ ಗೊತ್ತಿಲ್ಲ. ಹಾ. ಸಾರಜನಕ, ರಂಜಕ, ಪೊಟ್ಯಾಶ್ ಹಾ. ಇದು ಮುಖ್ಯವಾಗಿ ಬೇಕಾದಂತಹ ಗೊಬ್ಬರಗಳು. ಹೌದು. ಅಷ್ಟೇ ಅಲ್ಲದೆ 50-60 ಲಘು ಪೋಷಕಾಂಶ ಇದೆ. ಹ್ಮ್. ಇಷ್ಟೆಲ್ಲಾ ಗೊಬ್ಬರಗಳು ನಮ್ಮ ಗಿಡಗಳಿಗೆ ಬೇಕೇ ಬೇಕು. ಹ್ಮ್. ಆದ್ರೆ ಹ್ಮ್. ಅದು ನಿಮ್ಮ ಕೋಳಿ ಗೊಬ್ಬರದಲ್ಲಿ ಇಲ್ಲ, ಹಾ. ದನದ ಸೆಗಣಿಯಲ್ಲಿ ಇಲ್ಲ, ಹಾ. ಆಡಿನ ಹಿಕ್ಕೆಯಲ್ಲಿ ಇಲ್ಲ. ಹಾ. ಯಾಕಿಲ್ಲ ಅಂತ ಹೇಳಿದ್ರೆ, ಒಂದನೇದಾಗಿ ಹ್ಮ್. ಅದೆಲ್ಲ ವಿಷ ಪದಾರ್ಥಗಳನ್ನು ತಿಂದು ಬೆಳೆದಂತಹ ಜೀವಿಗಳು, ಒಂದನೇದ್ದು. ಹಾ. ಅದರಲ್ಲಿ ಹಾಕಿರುವ ಹಿಕ್ಕೆಯಲ್ಲೂ ಕೂಡ ವಿಷನೇ ಇರುವುದು. ಹಾ. ನಂತರ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಹಾಗೆ ಹಾಕಿದ, ಈಗ ಒಂದು ಉದಾಹರಣೆಗೆ ಕೋಳಿ ಗೊಬ್ಬರ ಹಾಕಿದ್ರೆ ಅಂತಲೇ ಇಟ್ಟುಕೊಳ್ಳಿ. ಹ್ಮ್. ಯಾವುದೇ ಗಿಡಗಳಿಗೆ ಬಾಯಿ ಉಂಟಾ? ಇಲ್ಲ. ಅದು ಹೀರಿಕೊಳ್ಳುವ ಗುಣ ಬೇರುಗಳಿಗೆ. ಹೌದು. ಈ ಗಟ್ಟಿಯಾದಂತಹ ಹಿಕ್ಕೆಗಳನ್ನು ಹೀರಿಕೊಳ್ಳುವುದು ಹೇಗೆ ಹೌದು. ಆಗ್ತದ? ಅಲ್ಲ. ಹಾಗಾದ್ರೆ ಈ ಹಿಕ್ಕೆಯನ್ನು ತಿನ್ಲಿಕ್ಕೆ ನಮ್ಮ ಮಣ್ಣಿನಲ್ಲಿ ಜೀವಿಗಳು ಬೇಕು. ಹೌದು. ಮುಖ್ಯವಾಗಿ ಗೆದ್ದಲು, ಹ್ಮ್. ನಂತರ ಎರೆಹುಳು. ಹಾ. ನಾನು ಯಾಕೆ ಗೆದ್ದಲು ಅಂತ ಹೇಳಿದ್ರೆ, ಇಲ್ಲಿ ಹೆಚ್ಚಿನವರು ಗೆದ್ದಲನ್ನು ಶತ್ರು ಅಂತ ಹೇಳಿಕೊಂಡಿದ್ದಾರೆ. ಗೆದ್ದಲನ್ನು ಸಾಯಿಸ್ಲಿಕ್ಕೆ ಮೆಡಿಸಿನ್ ಬಂದಿದೆ. ಹೌದು, ಬಂದಿದೆ. ಹೌದು. ಇಲ್ಲಿ ನಮ್ಮ ಅಡಿಕೆ ತೋಟಕ್ಕೆ ಅದು ನಮ್ಮ ಮೊದಲನೇ ಮಿತ್ರ. ಹಾ. ಇದು ಕೆಲವರಿಗೆ ವಿಚಿತ್ರ ಆಗ್ಬೋದು. ಹಾ. ನಾನು ಅಂದ್ರೆ ಎಲ್ರು ಹೇಳುವುದು ಎರೆಹುಳ ಎರೆಹುಳ ಅಂತ. ಹೌದು. ಇದು ಪಾಠ ಆಗಿದೆ. ಹಾ. ಯಾಕೆ ನಾನು ಎರೆಹುಳನ್ನು ಬಿಟ್ಟು ಗೆದ್ದಲು ಹೇಳಿದ್ದೇನೆ ಅಂತ ಹೇಳಿದ್ರೆ, ಹಾ. ಈಗ ನಾವು ಅಡಿಗೆ ಮಾಡ್ತೇವೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ. ಹಾ. ನಮ್ಮ ಸಾಂಬಾರ ಪದಾರ್ಥಗಳು ಸ್ಪೀಡಲ್ಲಿ ಹುಡಿಯಾಗಬೇಕಾದ್ರೆ ಮಿಕ್ಸಿ ಬೇಕು. ಹೌದು. ಹಾಗೇನೆ ನಮ್ಮ ಈ ಭೂಮಿಯಲ್ಲಿ ಇರುವಂತಹ ಕಳೆಗಳು, ತ್ಯಾಜ್ಯಗಳು ಎಲ್ಲ ಗೊಬ್ಬರ ಆಗಿ ಸ್ಪೀಡ್ ಆಗಿ ಆಗ್ಬೇಕಾದ್ರೆ ಅಲ್ಲಿ ಗೆದ್ದಲು ಬೇಕು. ಅದು ಅತಿ ಹೆಚ್ಚು ಸ್ಪೀಡಲ್ಲಿ ಈ ಸತ್ತ ತ್ಯಾಜ್ಯಗಳನ್ನು ತಿಂತದೆ. ಹೌದು. ಆದ್ರೆ ಇನ್ನೊಂದು ಸತ್ಯ ವಿಷಯ ಏನಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲೂ ಗೆದ್ದಲುಗಳು ಹಸಿ ಪದಾರ್ಥವನ್ನು ತಿನ್ನುವುದಿಲ್ಲ. ಹಾ. ಇದನ್ನು ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಹಾ. ಅದೊಂದು ನಮ್ಮ ಮನಸ್ಸಿನ ತಪ್ಪು ಕಲ್ಪನೆ. ಏನಂತ ಹೇಳಿದ್ರೆ,
ಗೆದ್ದಲುಗಳು ಹಸಿ ಗಿಡವನ್ನು ತಿಂದು ಸಾಯ್ತದೆ, ಬೇರುಗಳನ್ನು ತಿಂತದೆ ಅಂತ ನಾವು ತುಂಬಾ ತಪ್ಪು ತಿಳ್ಕೊಂಡಿದ್ದೇವೆ. ಎಲ್ಲದರಲ್ಲೂ ತಪ್ಪೇ ತಿಳ್ಕೊಂಡದ್ದು ಹೆಚ್ಚಿನ ವಿಷಯದಲ್ಲಿ, ವಿಶೇಷ ತಪ್ಪಿದು. ವಿಶೇಷ ತಪ್ಪು. ಹಾಗಾಗಿ ಗೆದ್ದಲುಗಳು ಇಷ್ಟವರೆಗೆ ಅದರ ಜೀವಮಾನದಲ್ಲಿ ಅದು ಹಸಿಯನ್ನು ತಿನ್ನುವುದಿಲ್ಲ. ಹಾ. ನಿಮ್ಮ ಬೇಕಾದ್ರೆ ಮನೆಗೆ ಬಂದ ಗೆದ್ದಲು ಕೂಡ ಅಲ್ಲಿ ಒಣ ಪದಾರ್ಥಗಳನ್ನೇ ತಿನ್ಲಿಕ್ಕೆ ಬರುವುದು, ಅದು ಹೌದು. ಹಸಿದನ್ನು ತಿನ್ಲಿಕ್ಕೆ ಬರುವುದಿಲ್ಲ. Correct. ಹಾಗಾಗಿ ಯಾವುದೇ ರೀತಿಯಲ್ಲೂ ಗೆದ್ದಲುಗಳು ನಮ್ಮ ತೋಟದಲ್ಲಿ ಇದ್ರೆ ಹಾ. ನಮ್ಮ ತೋಟದಲ್ಲಿ ಅತಿ ಸ್ಪೀಡ್ ಆಗಿ ವೇಗವಾಗಿ ಗೊಬ್ಬರ ಆಗ್ತದೆ. ಸೆಕೆಂಡ್ ಎರೆಹುಳ ಈಗ ಹ್ಮ್. ಎರೆಹುಳಕ್ಕೆ ಪ್ರಚಾರ ಸಿಕ್ಕಿದಷ್ಟು ಇಲ್ಲ, ಗೆದ್ದಲ ಬಗ್ಗೆ ಯಾಕೆ ಪ್ರಚಾರ ಸಿಕ್ಕಿಲ್ಲ? ಮನೆಗೆ ಬಂದು ತಿಂದದ್ದು, ಹಾ. ಮನೆಯನ್ನು ಹಾಳು ಮಾಡಿದ್ದು, ಅದೇ ಇದೇ ದೊಡ್ಡ ಬೆಟ್ಟದ್ದು. ಹೌದು. ಇಲ್ಲಿ ತೋಟಕ್ಕೆ ಬಂದು ಅಲ್ಲಿ ಗೊಬ್ಬರವನ್ನು ತಿಂದ್ರೆ ಅದು ಯಾರಿಗೇನು ಗೊತ್ತೇ ಇಲ್ಲ. ಹೌದು. ಇಲ್ಲಿ ಮನೆಯನ್ನು ಲಗಡಿ ಕೊಟ್ಟಾಗ ಮಾತ್ರ ಇವರು ಇದು ಶತ್ರು ಅಂತ. ಈಗ ಒಂದು ತರಕಾರಿ ಗಿಡ ನೆಟ್ಟಿದ್ದೀರ ಅಂತ ಇಟ್ಕೊಳ್ಳಿ, ಹಾ. ಇಲ್ಲಿ ಏನಾಗ್ತದೆ, ಯಾವುದೋ ಒಂದು ಕಾರಣದಿಂದ ಅದಕ್ಕೆ ರೋಗ ಬಂದು ಗಿಡ ಬಾಡಿ ಹೋಗಿರ್ತದೆ. ಹ್ಮ್. ಕೆಲವರು ಏನ್ ಮಾಡ್ತಾರೆ, ಓ ಇದು ಏನೋ ಬಾಡಿ ಹೋಗಿದೆ ಅಂತ ಹೇಳಿ ತೆಗಿತಾರೆ. ಹ್ಮ್. ನೋಡುವಾಗ ಬೇರಿನಲ್ಲಿ ಗೆದ್ದಲು ಇರ್ತದೆ. ಹ್ಮ್. ಇವ್ರೇನು ತಪ್ಪು ತಿಳ್ಕೊಳ್ತಾನೆ ಅಂದ್ರೆ, ಓ ಇದು ಗೆದ್ದಲೇ ತಿಂದದ್ದು ಉದಲ್ ನನ್ನ ಗಿಡ ಬರ್ತದೆ. ಅಂತ, ಉದ್ದಲ್ ಬರ್ತದೆ ಅಂತ. ಹಾ. ನಿಜವಾಗಿ ಅಂತ ಹೇಳಿದ್ರೆ ಫಸ್ಟ್ ಗೆ ಒಂದು ಗಿಡ ಸಾಯುದು ಅಂತ ಹೇಳಿದ್ರೆ ಬೇರು ನಾಶ ಆಗಿರ್ತದೆ. ಹೌದು. ಆ ಬೇರು ಸತ್ತದನ್ನು ತಿನ್ಲಿಕ್ಕೆ ಅಂತ ಪಾಪ ಅದು ಬಂದಿರ್ತದೆ. ಹೌದು. ಬಂದಿರ್ತದೆ. ಹೌದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ನೋಡುವವನಿಗೆ ಗೆದ್ದಲು ಶತ್ರು ಅಂದ್ರೆ ಮೊದಲೇ ತಿಳ್ಕೊಂಡಿರ್ತಾನೆ. ಹೌದು. ಅದಕ್ಕೆ ಸರಿಯಾಗಿ ಬೇರಿನಲ್ಲಿ ಗೆದ್ದಲಿದೆ, Correct. ಈಗೆಲ್ಲ ಎಡವಟ್ಟು ಮಾಡಿ ಅವನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೆ ಈ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ Correct. ಇನ್ನೊಂದು ವಿಷಯ, ಅಷ್ಟೇ. ಈ ಗೆದ್ದಲನ್ನು ಮಾರ್ಲಿಕ್ಕೆ ಆಗುದಿಲ್ಲಲ್ಲ. ಈಗ ಎರೆಹುಳನ್ನು ಪ್ರಮೋಟ್ ಮಾಡಿ ಹೌದೌದೌದು ಕೆಜಿಗೆ 500 ರೂಪಾಯಿ 1000 ರೂಪಾಯಿ ಅಂತ ಹೇಳಿ ಮಾರಿ ಅದನ್ನು ಹೌದು, ದುಡ್ಡು ಹೌದು. ಮಾಡ್ಲಿಕ್ಕೆ ಹೌದೌದು. ಈ ನ್ಯಾಚುರಲ್ ಎರೆಹುಳದಕ್ಕಿಂತಲೂ ನಾನು ಈಗ ಅದು ಒಂದು ನೋಡಿ, ಈಗ ಹಣ ಮಾಡುದು ಅಂತ ಹೇಳ್ಬೋದು, ಯಾವ್ದು ಈ ವಿದೇಶಿ ಎರೆಹುಳದ್ದು. ಹೌದು. ಅದೊಂದು ಹಣ ಮಾಡುವ, ಅದ್ರಲ್ಲಿ ಏನು ಲಾಭ ಇಲ್ಲ ನಮ್ಗೆ. ಹೌದು. ಇಲ್ಲಿ ನೈಸರ್ಗಿಕವಾಗಿ ಕೋಟಿಗಟ್ಟಲೆ ಜೀವಿಗಳು ಬರ್ಬೇಕಾದ್ರೆ ಹ್ಮ್. ಈ ರೀತಿಯ ಕಳೆಗಳು ಬೇಕು. ಹಾ. ಇದು ಮುಖ್ಯ ವಿಷಯ. ಯಾವುದೇ ಕಾರಣಕ್ಕೂ ಹಾ. ನಮ್ಮ ಭೂಮಿಗೆ ಹಾ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬೀಳಬಾರ್ದು. ಹಾ. ಇದು ಈ ಇಡೀ ಕಾನ್ಸೆಪ್ಟ್ ಮುಖ್ಯ ವಿಷಯ ಇದು. ಕರೆಕ್ಟ್ ಕರೆಕ್ಟ್. ಯಾಕೆಂತ ಹೇಳಿದ್ರೆ, ಈ ಸೂಕ್ಷ್ಮ ಜೀವಿಗಳು ಹಾ. ಅಥವಾ ಎರೆಹುಳ ಅಥವಾ ಗೆದ್ದಲುಗಳು ಈ ಬಿಸಿಲಿನ ಶಾಖಕ್ಕೆ ಮತ್ತು ಬೆಳಕಿಗೆ ನಿಲ್ಲುವುದಿಲ್ಲ. ಹಾ. ಅದಕ್ಕೆ ಅದು ಆಗುದಿಲ್ಲ, ಅದರ ಹಾ. ಸಂಸಾರ ನಡೆಯುವುದಿಲ್ಲ. ಹಾ. ಇದು ನಿಜವಾಗಿ ಹೇಳುವುದಾದ್ರೆ ಕಾಡಿನಲ್ಲಿ ಇರುವಂತಹ ಪದ್ಧತಿಯನ್ನೇ ನಾವು ಅಳವಡಿಸಿದ್ದು. ಹಾ. ಅಂದ್ರೆ ಕಾಡಲ್ಲಿ ಹೇಗೆ ವಿಷಯ ಉಂಟು ಅದೇ ವಿಷಯ ಇಲ್ಲಿ ನಾವು ಅಳವಡಿಸಿದ್ದೇವೆ. Correct. ಅಂದ್ರೆ ನಮ್ಮ ತೋಟದ ಒಳಗಡೆ ಈ ಕಳೆಗಳ ಒಳಗಡೆ ಕತ್ತಲಿರ್ತದೆ. ಹ್ಮ್. ಈ ಕತ್ತಲಿನ ಪ್ರದೇಶದಲ್ಲಿ ಈ ಜೀವಿಗಳು ಸಂಸಾರ ಮಾಡಿಕೊಂಡು ಇರ್ತದೆ. ಹ್ಮ್. ಹಾಗಾಗಿ ಹ್ಮ್. ಈ ಒಂದು ನಿರಂತರವಾಗಿ ಒಂದು ಮುಚ್ಚಿಗೆ ನಮ್ಮ ತೋಟದಲ್ಲಿ ಬೇಕೇ ಬೇಕು. ಹ್ಮ್. ಇಲ್ಲಿ ನೋಡಿ, ಈಗ ನಾವು ಇಲ್ಲಿ ಗೊಬ್ಬರ ಹೇಗೆ ಸೃಷ್ಟಿಯಾಗಿದೆ ಅಂತ ನೋಡಿ, ಹಾ. ನಿಮ್ಗೆ ನೋಡ್ಬೋದು. ಹಾ. ಇಲ್ಲಿ ನೋಡಿ, ಇದು ಸಂಪೂರ್ಣವಾಗಿ ಹಾ. ಎರೆಹುಳದ ಹಿಕ್ಕೆಗಳು ನೋಡಿ. ನೋಡಿ, ನಿಮ್ಗೆ ನೇರವಾಗಿ ಕಾಣಬಹುದು ಎರೆಹುಳದ ಹಿಕ್ಕೆಗಳು. ಹೌದು. ಇಲ್ಲಿ 1 ಇಂಚು ಜಾಗ ಸಹ ಗೊಬ್ಬರ ಇಲ್ಲದಿಲ್ಲ. ಕರೆಕ್ಟ್. ಇನ್ನೊಂದು ಜಾಗದಲ್ಲಿ ತೆಗೀರಿ ನೋಡು. ಎಲ್ಲಿ ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ನೋಡಿ, ಅಡಿ ಎಷ್ಟು ದಪ್ಪಕ್ಕೆ ನೋಡಿ. ಹಾ. ನೋಡಿ. ಹಾ. ಹ್ಮ್. ಎಲ್ಲ ಜೀವಿಗಳು ಎಲ್ಲ ಜೀವಿಗಳು ಮತ್ತೆ ಹಾ. ನೋಡಿ. ಹ್ಮ್ 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 ಹ್ಮ್. ಇಲ್ಲಿ ನಾವು ಮಣ್ಣನ್ನು ತೆಗೆಯುವಾಗ ಕೈಯಲ್ಲಿ ನೋಡಿ ಎಷ್ಟು ಬರ್ತದೆ ಅಂತ ನೋಡಿ. ಹಾ. ನೋಡಿ ಅಲ್ಲ. ಇದರ ಪರಿಮಳವನ್ನು ನೋಡಿ. ಹಾ. ಇದ್ರ ಪರಿಮಳ ಹಾ. ನಮ್ಮ ಯಾವುದು ಗಿಡಮೂಲಿಕೆಯ ಒಂದು ಪರಿಮಳ ಬರ್ತದೆ. ಅಲ್ಲ. ಅಂದ್ರೆ ಬ್ಯಾಕ್ಟೀರಿಯಾಗಳೆಲ್ಲ ಅದು ಆ ಪರಿಮಳವನ್ನು ಕೊಡ್ತದೆ. ಹಾ. ಇದೇ ಪರಿಮಳ ಕಾಡಿನಲ್ಲಿ ಇರುವಂತಹ ಮಣ್ಣಿನಲ್ಲಿ ಇರುವುದು. ಕರೆಕ್ಟ್. ಅದಕ್ಕೆ ಹ್ಯೂಮಸ್ ಅಂತ ಹೇಳ್ತಾರೆ. ಹಾ. ಅದೇ ಹ್ಯೂಮಸ್ ಕೂಡ ಇದೆ, ಹಾ ಹಾ ಹಾ. ಸಾವಯವ ಇಂಗಾಲ ಅಂತ ಹೇಳುದು ಅದೇ ಇದು. Correct. ಅಂದ್ರೆ ಈ ಮಣ್ಣಿನಲ್ಲಿ ಹ್ಮ್. ಈ ಗಿಡಗಳಿಗೆ ಬೇಕಾದಂತಹ ಸಾರಜನಕ, ರಂಜಕ, ಪೊಟ್ಯಾಶ್ ಅಷ್ಟೇ ಅಲ್ಲದೆ ಹ್ಮ್. ಯಾರಿಗೂ ಗೊತ್ತಿಲ್ಲದಂತಹ ಹ್ಮ್. 60 ಸೂಕ್ಷ್ಮ ಲಘು ಪೋಷಕಾಂಶ ಅಂತ ಇದೆ. ಹಾ. ಅದು ಕೂಡ ಇದರಲ್ಲಿದೆ. ಹಾ ಹಾ ಹಾ. ಆದ್ರೆ ಯಾರಾದ್ರೂ ನಾವು ಬಾಕಿ ಕೃಷಿ ರಾಸಾಯನಿಕ ವಿಧಾನದಲ್ಲಿ ಆಗ್ಲಿ ಸಾವಯವ ವಿಧಾನದಲ್ಲಿ ಮಾಡುವವರು ಅದು ಗೊತ್ತಿದೆ ಮಾಹಿತಿ, ಅದೇ ಗೊತ್ತಿಲ್ಲ ಮುಖ್ಯವಾಗಿ. ಮೂಟೆ ತರ್ಲಿಕ್ಕೆ ಮಾತ್ರ. ಹೌದು, ಹಾ. ಅಷ್ಟೇ ಗೊತ್ತಿರುವುದು. Correct. ಹಾಗಾಗಿ ಈ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಹಾ. ಗೊಬ್ಬರದ ಚಿಂತೆ ಇಲ್ಲ. ಕರೆಕ್ಟ್. ನಮಗೆ ಅದಕ್ಕೆ ಹಣ ಖರ್ಚು ಮಾಡುವ ಅಗತ್ಯನೇ ಇಲ್ಲ. ಹಾ. ಬೇಕಾದ್ರೆ ಇದಕ್ಕೆ ಒಂದು ಗೋಣಿಗೆ 10,000ಕ್ಕೆ ಮಾರಬಹುದು. Correct. ಅಂದ್ರೆ ಅಷ್ಟು ವ್ಯಾಲ್ಯೂ ಅಂತ ಹೇಳುದು, ಇದು ಹೌದು, ಮಾರ್ಲಿಕ್ಕಲ್ಲ. ಹೌದು. ಆದ್ರೆ ನೀವು ತರುವ ಒಂದು ಗೋಣಿಯ ಒಂದು 500 ರೂಪಾಯಿಗೆ 1,000 ರೂಪಾಯಿ ಕೊಡುದಾದ್ರೆ, ಹ್ಮ್. ಅದೇ ವ್ಯಾಲ್ಯೂವನ್ನು ಇದಕ್ಕೆ ಕೊಡುದಾದ್ರೆ 1 ಮೂಟೆಗೆ 10,000 ರೂಪಾಯಿ ಕೊಡ್ಬೇಕು. Correct. ಅಷ್ಟು ಪವರ್ಫುಲ್ ಮತ್ತು ಒರಿಜಿನಲ್ ಇದು, ಹೌದು ಹೌದು. ಅಲ್ವಾ? ಹೌದು. ಹಾಗಾಗಿ ಈ ಕೃಷಿ ಈ ವಿಧಾನದಲ್ಲಿ ಮಾಡಿದ ಕಾರಣ ಹ್ಮ್. ಇಲ್ಲಿ ನೋಡಿ ಅಡಿಕೆ ಗಿಡಗಳು ತಕ್ಕ ಮಟ್ಟಿಗೆ ಇದೆ. ಹೌದು. ನಾನು ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಮಾಡಿದ್ರೆ ಅಡಿಕೆ ಗಿಡಕ್ಕೆ ರೋಗ ಬರುವುದಿಲ್ಲ ಅಂತ ಹೇಳುದಿಲ್ಲ. ಹೌದು. ಅದು ಜೀವಿ ಅಂತ ಹೇಳಿದ್ರೆ ರೋಗ ಬರಲೇಬೇಕು. ಹೌದು. ಆದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಹೌದು. ನಾವು ಕೆಮಿಕಲ್ ತಿಂದು ನಮ್ಮನ್ನೇ ನಮ್ಮ ಶರೀರವನ್ನು ಹೇಳುದಾದ್ರೆ, ನಾವು ಆರೋಗ್ಯಯುತವಾದ ಆಹಾರವನ್ನು ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆದಿರ್ತದೆ. Correct. ಅಂಗಡಿಯಿಂದ ತಂದ ಜಂಕ್ ಫುಡ್ ತಿಂದ್ರೆ ಏನಾಗಿರ್ತದೆ. ಹೌದು. ಅದೇ ರೀತಿ ಅಲ್ವಾ ನಾವು ತರುವ ಗೊಬ್ಬರ. ಹೌದು. ಕೋಳಿ ಗೊಬ್ಬರ ನೋಡಿ, ಬಾಯ್ಲರ್ ಕೋಳಿ ಹಿಕ್ಕೆ, ಹೌದು. ಆಡಿಗೂ ದನಕ್ಕೂ ಯೂರಿಯಾ ಹಾಕಿದ ಹುಲ್ಲನ್ನೇ ಹಾಕುದು. ಹೌದು. ಹಾಗಾದ್ರೆ ಇಲ್ಲಿ ಒರಿಜಿನಾಲಿಟಿ ವಿಷಯ ಇಲ್ಲದು ಎಲ್ಲಿಂಟು ಗೊಬ್ಬರ? ಕರೆಕ್ಟ್.
ಇಲ್ಲಿ ಗೊಬ್ಬರನೇ ಹಾಕದಿದ್ರು ರಾಶಿ ರಾಶಿ ಗೊಬ್ಬರ ಈಗ ನೀವೇ ನೋಡ್ತಾ ಇದ್ದೀರಿ, ಹೌದಲ್ವಾ? ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನೋಡಿ, ಇಲ್ಲಿಗೆ ಬನ್ನಿ. ಇದಕ್ಕೆ 2 ವರ್ಷ ಪ್ರಾಯದ ಗಿಡಗಳು ಈಗಲೇ ಹಿಂಗಾರ ಕೊಡುವ ಲಕ್ಷಣ ಕಾಣ್ತಾ ಇದೆ. ಬನ್ನಿ ನೇರವಾಗಿ ತೋರಿಸ್ತೇನೆ. ಎಲ್ಲ ಗಿಡದಲ್ಲಿ ನಿಮ್ಗೆ ಇಲ್ಲ. ಇದು ಹಾವಿನ ಬಗ್ಗೆ ಕೇಳಿದ್ರಿ, ಅದಕ್ಕೆ ಮೊದಲು ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಿಂಗಾರ ಬರುವ ಲಕ್ಷಣ ಕಾಣ್ತಾ ಇದೆ ನೋಡಿ, ಅಲ್ಲೊಂದು ಬಂದಿದೆ. ಕರೆಕ್ಟಾ? ಹೌದು, ಕರೆಕ್ಟ್. ಅಂದ್ರೆ ಇದು ಏನು ದೊಡ್ಡ ಗಿಡ ಅಲ್ಲ, ನಿಮ್ಗೆ ಇಲ್ಲಿ ತೋರಿಸ್ಲಿಕ್ಕೆ ಬೇಕು. ಇಲ್ಲಿ ಕಾಣ್ತಾ ಇದೆ, ತುಂಬಾ ಗಿಡದಲ್ಲಿ ಬಂದಿದೆ ಆಲ್ರೆಡಿ, ಇರ್ಲಿ ಅದು. ಆದ್ರೆ ನೀವು ಈಗ ಇದು ಬಲ್ಲೆಯನ್ನು ನೋಡುವಾಗ ಹಾವಿನ ಬಗ್ಗೆ ಹೇಳ್ತೀರಿ, ಇದೊಂದು ಒಳ್ಳೆ ವಿಷಯ. ಎಲ್ರಿಗೂ ಅದು ಅದೇ ಹೆದರಿಕೆ ಇರ್ತದೆ. ನನ್ನಲ್ಲಿ ಕೇಳ್ತಾರೆ ಹಾವು ಇಲ್ಲೂ ಇರುದಿಲ್ವಾ ಅಂತ. ನೋಡಿ, ನಿಮ್ಗೊಂದು ವಿಷಯ ಹೇಳ್ತೇನೆ. ಇಂಡಿಯಾದಲ್ಲಿ 100 ಹಾವು ಕಡಿತ ಪ್ರಕರಣದಲ್ಲಿ 80 ಪ್ರಕರಣಗಳು ನಿಮ್ಮ ಮನೆಯ ಸುತ್ತಮುತ್ತ ಆಗುದು. ನೀವು ಹಾಕುವ ಶೂ ಜಾಗ್ರತೆ ಮಾಡಿಕೊಳ್ಬೇಕು, ಕಟ್ಟಿಗೆ ರಾಶಿಯಲ್ಲಿ ಜಾಗ್ರತೆ ಮಾಡಬೇಕು, ಕೋಳಿಗೂಡಿನ ಬದಿಯಲ್ಲಿ ಜಾಗ್ರತೆ ಮಾಡಬೇಕು. ಯಾಕಂದ್ರೆ ಹೇಳಿದ್ರೆ ಹಾವುಗಳೆಲ್ಲ ಅದಕ್ಕೆ ಬೇಕಾದ ಆಹಾರಗಳು ಆ ಜಾಗದಲ್ಲಿ ಇರ್ತದೆ. ಇಲ್ಲಿ ಈ ಕಳೆಗಳಲ್ಲಿ ಅದಕ್ಕೆ ಹಾವಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಹಾಗೆ ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಹಾವಿಗೆ ಬೇಕಾದ ಆಹಾರ ಇಲ್ಲ. ಹಾವಿಗೆ ಬೇಕಾದಂತದ್ದು ಒಂದು ಕಪ್ಪೆ ಇದ್ರೆ ಇಲ್ಲಿ ಇದು ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಓಪನ್ ಜಾಗದಲ್ಲಿ ಇರುದು. ಈ ಕಳೆಗಳೆಡೆಯಲ್ಲಿ ಇಲ್ಲಿ ಇಲಿ ಬಿಲ ನಿಮ್ಗೆ ಹುಡುಕಿದ್ರೆ ಸಿಗುದಿಲ್ಲ, ಇಲಿ ಬಿಲ. ಆಯ್ತಾ? ಹಾಗಾದ್ರೆ ಅಲ್ಲಿ ಅದಕ್ಕೆ ಬೇಕಾದ ಆಹಾರ ಇಲ್ಲ ಅಂತ ಹೇಳಿದ್ರೆ ಹಾವು ಕೂಡ ಇರುವುದಿಲ್ಲ. ಆದ್ರೆ ಹಾವು ಇದ್ರೂನು ಕೂಡ ಅದು ನಮ್ಮನ್ನು ನೋಡಿ ಓಡಿ ಹೋಗುವಂತದ್ದೇ ಜೀವಿ. ಈ ಭೂಮಿಯಲ್ಲಿ ಇರುವಂತದ್ದು ಎಲ್ಲವೂ ಹಾಗೇನೆ, ಮನುಷ್ಯರ ಕಂಡ್ರೆ ಹೆದರುವಂತದ್ದೇ. ಅದು ಆನೆ ಕೂಡ ಹಾಗೆ ಆಗಿದೆ. ಎಲ್ಲಿಯೂ ಅದಕ್ಕೆ ಕೋಪ ಬಂದ್ರೆ ಒಂದು ಅಟ್ಯಾಕ್ ಮಾಡ್ತದೆ, ಹೊರತುಪಡಿಸಿದ್ರೆ ಎಲ್ಲಾ ಜೀವಿಗಳು ಹೆದರಿ ಓಡುವಂತದ್ದೇ. ಹಾಗಾಗಿ ಹಾವುಗಳು ಸಹ ಇದ್ರೂನು ಕೂಡ ನಮ್ಮ ಕಣ್ಣಿಗೆ ಅದು ಕಾಣುದಿಲ್ಲ. ಯಾಕೆ ಹೇಳಿ? ಬೇಕಾದಷ್ಟು ಅಡಗಿಗೊಳ್ಳಿಕ್ಕೆ ಜಾಗ ಉಂಟು ಹಾವಿಗೆ, ಅಡಗಿಗೊಳ್ಳಿಕ್ಕೆ. ನಾವು ಬರುವಾಗ ನಮ್ಮ ಕಾಲಿನ ಶಬ್ದದಿಂದಲೇ ಅದಕ್ಕೆ ಗೊತ್ತಾಗ್ತದೆ ಹಾವಿಗೆ. ಹಾಗಾಗಿ ಅದು ಅಡಗಿ ಕೂತ್ಕೊಳ್ತೆ, ನಮ್ಮ ಕಣ್ಣಿಗೆ ಅಂತೂ ಕಾಣುವುದಿಲ್ಲ. ನಾನು ಈ ಜಾಗದಲ್ಲಿ ಇಷ್ಟವರೆಗೆ ಹಾವು ನೋಡಿಲ್ಲ. ಹಾಗಂತ ಹೇಳಿ ಹಾವು ಇಲ್ಲ ಅಂತಲ್ಲ, ಅಷ್ಟೇ. ಈಗ ಈ ಬಳ್ಳಿ ಇದೆಲ್ಲ, ಇದನ್ನ ಇಲ್ಲಿ ತುದಿವರೆಗೆ ಹೋಗಿದೆ. ಇದು ಇದರದೊಂದು ಗುಣ, ಈ ಬಳ್ಳಿದ್ದು ಯಾವುದೇ ಮರವನ್ನು ಇದನ್ನು ಹಿಡಿದು ಒಂದು ಕುತ್ತಿಗೆಯಲ್ಲಿ ಹಿಡಿದಾಗ. ಯಾಕೆ ಇಟ್ಟಿದ್ರಿ? ಇನ್ನು ಯಾಕೆ ಅದನ್ನು ನೋಡಿ, ಇಲ್ಲಿ ಆ ಬಳ್ಳಿಯ ನೀವು ನೆಗೆಟಿವ್ ಪಾಯಿಂಟ್ ಅನ್ನು ಹೇಳಿದ್ರಿ, ಎಲ್ಲ ಮರವನ್ನು ಬಗ್ಗಿಸಿ ಬಿಡ್ತದೆ ಅಂತ. ಇದರ ಒಳ್ಳೆಯ ಗುಣವನ್ನು ನಾನು ಹೇಳ್ತೇನೆ. ಇದು ಅಲಸಂಡೆ ವರ್ಗಕ್ಕೆ ಸೇರಿದಂತ ಒಂದು ಗಿಡ. ವೆಲ್ವೆಟ್ ಬೀನ್ಸ್ ಅಂತ ನಾವು ಹೇಳ್ತೇವೆ, ಆದ್ರೆ ತುಳುವಿನಲ್ಲಿ ನಾಯಿಸೊಲಂಗ ಅಂತಂದು ಜಾತಿ ಗಿಡ ಇದೆ. ಅದು ತುಂಬಾ ತುರಿಕೆಯ ಗಿಡ, ಅದರ ಹೆಸರು ವೆಲ್ವೆಟ್ ಬೀನ್ಸ್ ಅಂತ. ಇದು ಕೂಡ ಅದೇ ವರ್ಗದ ಒಂದು ಗಿಡ, ಅಲಸಂಡೆ ವರ್ಗದ್ದು ಅಂತ ಹೇಳುದು. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಸಾರಜನಕ ಸ್ಥಿರೀಕರಣ ಅಂತ ಹೇಳುದು. ಅದು ಗಿಡಗಳ ಬೆಳವಣಿಗೆಗೆ ಅತ್ಯಗತ್ಯ ವಿಷಯಗಳು. ಈ ಸಾರಜನಕ ಸ್ಥಿರೀಕರಣ ಅಂತ ಹೇಳಿದ್ರೆ ನಮ್ಗೆ ಯೂರಿಯಾದ ಅಂಶ ಅತಿ ಹೆಚ್ಚಾಗಿ ಸಿಗ್ತದೆ ಇದರಲ್ಲಿ, ಈ ಎಲೆಗಳಿಂದ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಎಲೆಗಳನ್ನು ಇಷ್ಟಪಟ್ಟು ನೋಡಿ, ಇದೆಲ್ಲ ಬೇಕಾದಷ್ಟು ರಾಶಿ ರಾಶಿ ಒಣಗಿದ ಎಲೆ ಬೀಳ್ತಾ ಉಂಟಾ. ನಮ್ಮ ಈ ಭೂಮಿಯಲ್ಲಿ ಇರುವಂತ ಎರೆಹುಳಗಳಿಗೆ, ಗೆದ್ದಲುಗಳಿಗೆ, ಬೇರೆ ಬೇರೆ ರೀತಿಯ ಜೀವಿಗಳಿಗೆ ಇದು ಯಥೇಚ್ಛವಾದ ಆಹಾರ ಸಮೃದ್ಧವಾಗಿ ಹೀಗೆ ಸಿಗ್ತಾ ಇರ್ತದೆ ತಿನ್ಲಿಕ್ಕೆ. ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಇರುವಂತ ಎರೆಹುಳಗಳು ದಷ್ಟಪುಷ್ಟವಾಗಿ ಹಾವಿನ ಹಾಗೆ ಇರ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಆಹಾರ ಸಿಗ್ತದೆ ತಿನ್ಲಿಕ್ಕೆ. ಅದು ಹಿಕ್ಕೆ ಹಾಕಿದ್ದು ಕೂಡ ಅಷ್ಟೇ ಗುಣಮಟ್ಟ ಇರ್ತದೆ. ಈ ವೆಲ್ವೆಟ್ ಮೀನ್ಸ್ ಇದ್ದು ಅದೊಂದು ದೊಡ್ಡ ಲಾಭ. ಇನ್ನೊಂದು ಏನಂತ ಹೇಳಿದ್ರೆ ನೀರಿನ ಆವಿ ಆಗುವುದನ್ನು ತಡೆಯುತ್ತದೆ, ಅದು ದೊಡ್ಡ ಲಾಭ, ಇನ್ನೊಂದು ಲಾಭ. ಮತ್ತೆ ಇದರ ಲಾಭವನ್ನು ಹೇಳಿದ, ಈಗ ಎಲ್ಲಿಯಾದ್ರೂ ಜಾರಿ ಬಿದ್ರು ಏನ್ ಪೆಟ್ಟಾಗುದಿಲ್ಲ, ಹಾಸಿಗೆ ಬಿದ್ದಾಗೇನೆ ಆಗ್ತದೆ. ನೀವು ನಡೆಯುವಾಗ್ಲೂ ಅಷ್ಟೇ, ಮೃದುವಾಗಿರ್ತದೆ, ಮಣ್ಣು ಗಟ್ಟಿ ಇಲ್ಲ. ಯಾಕಂತ ಹೇಳಿದ್ರೆ ಕೈಯಲ್ಲಿ ಬಾಚಿದಷ್ಟು ಸಿಗ್ತದೆ. ಇದನ್ನೆಲ್ಲ ಮಾಡಿಕೊಟ್ಟದ್ದು ಯಾವ್ದು? ಈ ಕಳೆ ಅಲ್ವಾ? ಹಾಗಂತ ಹೇಳಿ ನೀವು ಇದಕ್ಕೆ ಬಳ್ಳಿ ಹಬ್ಬಿದ್ದನ್ನು ಹೇಳಿದ್ರಿ. ಸರಿ, ಇದು ಯಾಕೆ ಬಳ್ಳಿ ಇಷ್ಟು ಹಬ್ಬಿದ್ರು ನಾನು ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ, ಇದು ನೈಸರ್ಗಿಕವಾಗಿ ಬೆಳೆಯುತ್ತಿರುವಂತಹ ಅಡಿಕೆ ಗಿಡಗಳು. ಇದಕ್ಕೆ ಆ ಕಷ್ಟವನ್ನು ಸಹಿಸಿಕೊಳ್ಳುವ ಗುಣ ಬರ್ಬೇಕು ಇದಕ್ಕೆ. ಇದು ಎಲ್ಲಿ ಹೋಗಿ ಎಲ್ಲ ಮುದ್ದೆ ಮಾಡುವಾಗ ನಾನು ಮೆಲ್ಲ ಬುಡದಲ್ಲಿ ಬಿಡಿಸಿ ಬಿಡ್ತೇನೆ, ಆಗ ಅದು ಕರೆಕ್ಟ್ ಆಗ್ತದೆ. ಅದಕ್ಕೆ ಕಷ್ಟವನ್ನು ಸಹಿಸಿಕೊಳ್ಳುವ ಬರ ನಿರೋಧಕತೆಯ ಗುಣ ಅಂತ ಹೇಳುದು ಅದಕ್ಕೆ. ಅದನ್ನು ಇದು ಕಲ್ತುಕೊಂಡಿರ್ತದೆ. ನಾನು ಈ ಗಿಡವನ್ನು ನೆಟ್ಟಾಗಿನಿಂದ ಯಾವುದೇ ರೀತಿಯ ಗೊಬ್ಬರ ಕೊಡದಿದ್ರು, ಗಿಡಗಳ ವಿಶೇಷತೆ ಏನಂತ ಅಲ್ಲ, ಯಾವ ಜೀವಿಗಳಾದ್ರೂ ಅದರ ಆಹಾರನು ಅದು ತಯಾರಿಸಿಕೊಳ್ತದೆ. ಇದು ಪ್ರಕೃತಿ ನಿಯಮ. ನೀವು ದುಡಿತೀರಿ, ನಾನು ದುಡಿತೇನೆ, ಪ್ರತಿಯೊಂದು ಜೀವಿಗಳು ದುಡಿತದೆ. ಹಕ್ಕಿಗಳು ಅದರ ಆಹಾರವನ್ನು ಸಂಪಾದನೆ ಮಾಡ್ತದೆ, ಪ್ರತಿಯೊಂದು ಜೀವಿಗಳು ಆಹಾರವನ್ನು ಸಂಪಾದನೆ ಮಾಡ್ತದೆ. ನಾವು ಇಲ್ಲಿ ಎಡವಟ್ಟು ಏನು ಮಾಡುವ ಅಂತ ಹೇಳಿದ್ರೆ, ಅಡಿಕೆ ಗಿಡ ನೆಟ್ಟ ಕೂಡಲೇ ಮರುದಿನದಿಂದಲೇ ಅದಕ್ಕೆ ಗೊಬ್ಬರವನ್ನು ಉಣಿಸ್ತೇವೆ. ಅದರ ಆಹಾರವನ್ನು ತಯಾರಿಸುವ ಶಕ್ತಿ ಅನ್ನೋದು ಕಳ್ಕೊಂಡು ಬಿಡ್ತದೆ. ಹೌದಾ? ಈಗ ನೀವು ಮನೆಯಲ್ಲಿ ಸಾಕುವ ಬೆಕ್ಕಿಗೆ ಏನೂ ಕೆಪಾಸಿಟಿ ಇರುವುದಿಲ್ಲ, ಆದ್ರೆ ಬೀದಿ ಬೆಕ್ಕಿಗೆ ಎಲ್ಲಾ ಕೆಪಾಸಿಟಿ ಉಂಟು ಅದಕ್ಕೆ. ಯಾಕಂದ್ರೆ ಅದರ ಆಹಾರವನ್ನು ಯಾರು ಹಾಕುವವರಿಲ್ಲ, ಅದು ಏನಾದ್ರೂ ಕದ್ದವಿದ್ದ ಏನಾದ್ರೂ ಆಹಾರವನ್ನು ತಯಾರಿಸ್ತದೆ. ಅದೇ ರೀತಿ ಈ ಗಿಡಗಳಿಗೆ ನಾನು ನೆಟ್ಟಾಗಿನಿಂದ ಆಹಾರವನ್ನು ಕೊಡದ ಕಾರಣ ಇದರ ಎಲೆಗಳು ಗಾಳಿಯಲ್ಲಿ ಇರುವಂತಹ ಪೋಷಕಾಂಶ ಮುಖ್ಯವಾಗಿ
ಈ ಎಲ್ಲಾ ವಿಧದ ಪೋಷಕಾಂಶಗಳು ಗಾಳಿಯಲ್ಲಿದೆ. ಹೌದು. ಇದನ್ನು ಹೀರಿಕೊಂಡು ಹಾ. ದ್ಯುತಿ ಸಂಶ್ಲೇಷಣ ಕ್ರಿಯೆ, ಹಾ. ಪತ್ರ ಹರಿತ್ತು, ಹಾ. ಇದೆಲ್ಲ ನೀವು ಕೇಳಿರ್ಬೋದು. ಹೌದು ಹೌದು ಹೌದಾ? ಹೌದು. ಯಾಕೆ ಅದು ಕರೆಕ್ಟ್. ಯಾಕೆ ಅದು ಇರುವಂತದ್ದು? ಆಹಾರ ತಯಾರು ಅದರ ಆಹಾರವನ್ನು ಅದೇ ತಯಾರಿಸಿಕೊಳ್ತದೆ. ಹಾ. ಈ ವೈಜ್ಞಾನಿಕ ವಿಷಯಗಳೆಲ್ಲ ಗೊತ್ತಿಲ್ಲಲ್ಲ ಹೆಚ್ಚಿನವರಿಗೆ. ಶಾಲೆಯಲ್ಲಿ ಮಾತ್ರ ಓದಿದ್ದು, ಆ ಶಾಲೆಯಲ್ಲಿ ಆಮೇಲೆ ಮಾತ್ರ ಅದು ಓದಿದ್ದು, ತೋಟಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ. ಗೊತ್ತಿಲ್ಲ. Correct. ಹಾಗಾಗಿ ಹಾ. ಇಲ್ಲಿ ನಾವೇನು ಮಾಡುವಂತ ಅಗತ್ಯ ಇಲ್ಲ, ಅದರ ಆಹಾರವನ್ನು ಅದೇ ತಯಾರಿಸಿಕೊಳ್ತದೆ. ಹಾ. ಹಾಗಾಗಿ ಆ ವಿಷಯದಲ್ಲಿ ನಮ್ಗೆ ಯಾವುದೇ ಸಂಶಯ ಇಲ್ಲ. ತುಂಬಾ ಬಾರಿ ಈ ರೀತಿಯ ಸಂದರ್ಶನವನ್ನು ಮಾಡುವಾಗ ನಮ್ಗೆ ಎಲ್ರು ಕೇಳುವಂಥದ್ದು, ನೀವು ಅಡಿಕೆ ಎಷ್ಟಾಗ್ತದೆ ಅಂತೇಳಿ ತೋರಿಸಿಲ್ಲ ಅಂತೇಳಿ. ನಮ್ಗೆ ಅದು ಮಿಸ್ ಆಗಿರ್ತದೆ ಎಷ್ಟೋ ಬಾರಿ ಸಾವಯವ ಕೃಷಿಕರದ್ದು ಚರ್ಚೆಗಳನ್ನು ಮಾಡುವಾಗ. ಆದರೆ ಇವತ್ತೊಂದು ನಿಮ್ಗೆ ನೆನಪು ಮಾಡಿಕೊಂಡು ತೋರಿಸಿದೆ ನೋಡಿ. ನ್ಯಾಚುರಲ್ ಆಗಿ ಏನು ಗೊಬ್ಬರಗಳನ್ನು ಹಾಕದೆ ಬೆಳೆದಿರುವಂಥ ಅಡಿಕೆ ನೋಡಿ ಹೇಗಿದೆ, ಹಿಂಗಾರ ಅನ್ನೋದು ನಿಮ್ಗೆ ಕಾಣ್ಬೋದು. ಮ್ಯಾಕ್ಸಿಮಮ್ ಒಂದು 80% ಗಿಡಗಳಲ್ಲಿ ತುಂಬ ಚೆನ್ನಾಗಿರುವಂಥ ಬೆಳೆ ಬಂದಿರೋದನ್ನು ನೀವು ಕಾಣ್ಬೋದು. ನೋಡಿ ಸ್ವಲ್ಪ ಝೂಮ್ ಮಾಡ್ತೇನೆ ನೋಡಿ. ಸಾಧಾರಣ ಎಲ್ಲದರಲ್ಲೂ ಅಡಿಕೆ ಆಗಿದೆ. ಹಾಗೆ ಈ ಕೃಷಿಗೂ ಮತ್ತು ಬೇರೆ ಕೃಷಿಗೆ ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ತೇವೆ. ನೋಡಿ, ಈಗ ನಿಮ್ಗೆ ಇನ್ನೊಂದು ಕುತೂಹಲದ ಒಂದು ವಿಷಯ ಹೇಳ್ತೇನೆ. ಇದು ನನ್ನ ತೋಟ ಮತ್ತು ನನ್ನ ಸ್ನೇಹಿತನ ಪಕ್ಕದ ತೋಟ, ಎರಡರಲ್ಲಿಯೂ ಅವರು ಆ ಸ್ನೇಹಿತರು ಮಾಮೂಲು ಕೃಷಿಕರು ಹೇಗೆ ಮಾಡ್ತಾರೆ, ರಾಸಾಯನಿಕ ಕೊಡುವ ವಿಧಾನದಲ್ಲಿ ಇರ್ಬೋದು, ಸಾವಯವ ಕೊಡುವ ವಿಧಾನದಲ್ಲಿ ಆ ರೀತಿ ಕೃಷಿ ಮಾಡಿದ್ದಾರೆ. ನಾನು ಯಾವುದೇ ಗೊಬ್ಬರ ಕೊಡದೆ ಮಾಡಿದ್ದೇನೆ. ಇದರಲ್ಲಿ ಎರಡರಲ್ಲಿ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ನಾವು ಗಮನಿಸೋಣ ಬನ್ನಿ. ನನ್ನ ಸ್ನೇಹಿತರ ತೋಟ. ಇಲ್ಲಿ ನೀವು ಮೊದಲನೇದಾಗಿ ಗಮನಿಸಬೇಕಾದ ಅಂತ ಹೇಳಿದ್ರೆ, ಇಲ್ಲಿ ಟ್ರೆಂಚ್ ಮಾದರಿಯಲ್ಲಿ ಇವರು ಗುಂಡಿ ತೆಗೆದಿದ್ದಾರೆ, ಕಣಿ ಮಾಡಿದ್ದು. ಯಾಕೆ ಹೇಳಿ? ಗೊಬ್ಬರ ಹಾಕ್ಲಿಕ್ಕೆ ಸುಲಭ ಆಗ್ತದೆ ಅಂತ. ಗೊಬ್ಬರ ಕೂಡ ಹಾಕಿದ್ದಾರೆ ನೋಡಿ, ಬುಡಕ್ಕೆ ಕಾಣ್ಬೋದು, ಗೊಬ್ಬರ ಬುಡದಲ್ಲಿ ಹಾಕಿದ್ದಾರೆ ನೋಡಿ ಅಲ್ವಾ, ಬೇಕಾದಷ್ಟು ಗೊಬ್ಬರ ಹಾಕಿದ್ದಾರೆ. ಆದ್ರೆ ಇಲ್ಲಿ ಬೇರುಗಳು ಹುಟ್ಟುವುದು. ನೀವು ಇಲ್ಲಿ ಗೊಬ್ಬರ ಹಾಕಿ ಏನು ಸುಖ, ಇಲ್ಲಿಗೆ ಹಾಕ್ಬೇಕಿತ್ತು ನಿಜವಾಗಿ 4 ಗಿಡದ ಮಧ್ಯಕ್ಕೆ. ಆದ್ರೆ 4 ಗಿಡದ ಮಧ್ಯವನ್ನು ನೀವು ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ಗೊಬ್ಬರದ ಅಂಶ ಇದೆ ಅಂತ ನೋಡಿ, ಏನಾದ್ರು ಬರ್ತದ ನೋಡಿ? ಏನು ಬರುದಿಲ್ಲ. ಎಲ್ಲಿಯಾದ್ರೂ ಎರೆಹುಳದ ಒಂದು ಹಿಕ್ಕೆ ಕಾಣ್ತದ ನೋಡಿ? ಕೊಟ್ಟು ಬೇಕಾಗ್ಬೋದು. ಅಷ್ಟು ಹಾರ್ಡ್ ಆಗಿದೆ ಮಣ್ಣು. ಅಷ್ಟೇ ಅಲ್ಲದೆ ಗಿಡದ ಒಂದು ಗುಣಲಕ್ಷಣವನ್ನು ಗಮನಿಸಿ. ಒಂದೇ ಪ್ರಾಯದ್ದು ಗಿಡಗಳು, ಏನಾದ್ರೂ ಇಳುವರಿಯ ಒಂದು ಕ್ವಾಲಿಟಿ ಕಾಣ್ತದ? ಇಲ್ಲ. ಯಾಕಂತ ಹೇಳಿದ್ರೆ ಮಣ್ಣಿನ ಗುಣಮಟ್ಟ ಹಾಳಾಗಿದೆ. ಒಂದನೇದಾಗಿ ಗಿಡಕ್ಕೆ ಪೋಷಕಾಂಶದ ಲಭ್ಯತೆ ಕಮ್ಮಿ ಆಗಿದೆ. ಗಿಡಗಳಿಗೆ ಪೋಷಕಾಂಶ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಬುಡದಲ್ಲಿ ಮಾತ್ರ ಇರುದು, ಅಲ್ಲಿ ಬೇರುಗಳು ಹುಟ್ಟುವ ಜಾಗ, ಅಲ್ಲಿ ಮುಖ್ಯ ಬೇರುಗಳು ದೂರದಲ್ಲಿ ಇರ್ತದೆ. ಇದು ದೂರದಲ್ಲಿ ಇರುವಂತ ಜಾಗದಲ್ಲಿ ಏನಿಲ್ಲ ಪೋಷಕಾಂಶ. ಹೀಗಾದಾಗ ಏನಾಗ್ತದೆ, ಗಿಡದ ಇಳುವರಿಯ ಗುಣಮಟ್ಟ ಕಮ್ಮಿ ಆಗ್ತದೆ ಅಷ್ಟೇ. ಕರೆಕ್ಟ್. ಇದನ್ನು ನಿಮ್ಮ ಹತ್ರ ತಿಳ್ಕೊಳ್ಳಿಕ್ಕೆ ಜನರು ಬರುದಿಲ್ಲ? ಬರ್ತಾರೆ. ಆದ್ರೆ ನಾನು ಈ ಕೃಷಿ, ಸಹಜ ಕೃಷಿ ಅಥವಾ ಜೀರೋ ಕಲ್ಟಿವೇಶನ್ ವಿಷಯ ಅಂತ ಹೇಳಿದ್ರೆ, ನಾವು ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕಿಲ್ಲ. ನಾವು ಎಲ್ಲಿಯಾದ್ರೂ ಸಮಯ ಉಳಿದಿದ್ರೆ ನಾವು ಹೊರಗೆ ನಮ್ಮ ಊರಿನಲ್ಲಿ ಒಂದು ಕೆಲಸ ಮಾಡ್ಬೇಕು. ಏನು ಇಲ್ಲದ್ರೆ ರಿಕ್ಷಾ ತಗೊಳ್ಬಹುದು, ಗೂಡಂಗಡಿ ಮಾಡ್ಬೋದು, ಅವರವರ ಇಷ್ಟದ ಒಂದು ವ್ಯವಹಾರವನ್ನು ಮಾಡಿದ್ರೆ ಇದರಿಂದಲೂ ನಮ್ಗೆ ಹಣ, ಅದರಿಂದಲೂ ಹಣ. ನಾವು 3 ಹೊತ್ತು ಅಡಿಕೆ ತೋಟದಲ್ಲೇ ಬಿದ್ದುಕೊಂಡ್ರೆ ಇದೇ ರೀತಿ ಆಗುದು. ಏನಾದ್ರೂ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬರುದು, ಇದ್ದ ಬಿದ್ದ ಗಡನ್ನ ಕಡಿಯುವುದು ಹೊರತು ಬೇರೆ ಏನಿಲ್ಲ. ನಮ್ಮ ಈ ಜೀರೋ ಕಲ್ಟಿವೇಶನ್ ವಿಷಯದಲ್ಲಿ ಹೇಗಂತ ಹೇಳಿದ್ರೆ, ಪ್ರತಿ ಗಿಡಗಳಿಗೆ ರೋಗ ಬರುವಂತದ್ದು ಸಹಜ. ನಾವೇ ನಾಳೆ ಇರ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೇನೆ ಪ್ರತಿಯೊಂದು ಗಿಡಗಳು ಕೂಡ ನಮ್ಗೆ ಸಹಜ ಕೃಷಿಯಲ್ಲಿ ಏನಂತ ಹೇಳಿದ್ರೆ ಗಿಡಗಳನ್ನು ನೆಡುವಂತದ್ದು ಕೆಲಸ. ಇಲ್ಲಿ ಮುಖ್ಯ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನೊಂದು ಕೊನೆಯದಾಗಿ ಹೇಳ್ತೇನೆ ಈ ವಿಷಯದಲ್ಲಿ. ಈ ಮೆಥಡ್ ನಲ್ಲಿ, ಅಂದ್ರೆ ನನ್ನ ಸ್ನೇಹಿತನ ಮೆಥಡ್ ನಲ್ಲಿ ನಾವು ಅಡಿಕೆ ಗಿಡವನ್ನು ಸಾಕುವುದು. ಆದ್ರೆ ನನ್ನ ಈ ಮೆಥಡ್ ನಲ್ಲಿ ಅಡಿಕೆ ಗಿಡ ನನ್ನನ್ನು ಸಾಕುವುದು. ಇಷ್ಟೇ ವ್ಯತ್ಯಾಸ. ಇದಕ್ಕಿಂತ ಹೆಚ್ಚಿನದು ಏನು ಹೇಳಲಿಕ್ಕಿಲ್ಲ. ಇಲ್ಲಿ ನಾನು ಎರೆಹುಳಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇಲ್ಲಿ ಎರೆಹುಳದ ವಿಷಯನೇ ಇಲ್ಲ. ಇವರು ಇದಕ್ಕೆ ಬೇಕಾದಷ್ಟು ಗೊಬ್ಬರ ಹಾಕ್ತಾ ಸಾಕ್ತಾ ಇದ್ದಾರೆ. ಇದು ಇವರನ್ನು ಸಾಕ್ಲಿಕ್ಕೆ ಯಾವಾಗ? ಇದನ್ನೇ ಸಾಕುವುದು ಆಯ್ತು. ಇದು ಹಾಗಲ್ಲ, ನಾನು ಯಾವ್ದು ಹಾಕುದಿಲ್ಲ. ಎರೆಹುಳವನ್ನು ಅಭಿವೃದ್ಧಿ, ಎರೆಹುಳ ಅಂತ ಹೇಳುದು ನನ್ನ ವಯಲಿ ಬರುದು ಎರೆಹುಳ ಅಂತ. ಬೇಕಾದಷ್ಟು ಕೋಟಿ ಜೀವಿಗಳಿದೆ. ಕೇವಲ ಎರೆಹುಳ ಅಲ್ಲ, ಸಾವಿರಾರು ಲಕ್ಷಗಟ್ಟಲೆ ಜೀವಿಗಳಿದೆ ಹೆಸರಿಲ್ಲದ್ದು. ಗೆದ್ದಲನ್ನು ಸೇರಿಸಿ ಹೇಳುದು. ಅಷ್ಟೇ ಅಲ್ಲದೆ ಈ ಗಿಡಗಳು ನನ್ನನ್ನು ಸಾಕ್ತಾ ಇದೆ. ಇದ್ರದ್ದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ನಾನು ಖುಷಿಯಲ್ಲಿದ್ದೇನೆ ಈ ವಿಷಯದಲ್ಲಿ. ಬಿಜಿ ಶೆಡ್ಯೂಲ್ ಮಧ್ಯದಲ್ಲಿ ಆದ್ರೂ ನಿರರ್ಗಳವಾಗಿ ಸೌತ್ ಕೇಂದ್ರದಲ್ಲಿ ಬಾರಿ ಕಡಿಮೆ ಈ ರೀತಿಯ ತೋಟಗಳು ಸಿಗುವುದು. ಕೆಮಿಕಲ್ ತೋಟ ಸಾವಿರಾರು ಸಿಗುವುದು. ಅದರಲ್ಲಿ ನಿಮ್ಮ ತೋಟವನ್ನು ತೋರಿಸಿ ನಮ್ಮ ವೀಕ್ಷಕರಿಗೆ
ಒಂದು ಈ ರೀತಿ ಆಸಕ್ತಿ ಇರೋರಿಗೆ ಅವರ ಆಸಕ್ತಿಯನ್ನು ಹೆಚ್ಚು ಮಾಡಿದೆ. ನಿಮಗೆ ಹೌದು. ನಮ್ಮ ಚಾನಲ್ ಕಡೆ ಧನ್ಯವಾದಗಳು. ಓಕೆ, ನಿಮಗೂ ಅಷ್ಟೇ. ಅಂದರೆ ನೀವು ಕೂಡ ತುಂಬ ಪರಿಶ್ರಮ ಪಡ್ತಾ ಇದ್ದೀರಿ ನಿಮ್ಮ ವಿಷಯಗಳನ್ನು ಜನರಿಗೆ ತಲುಪಿಸ್ಬೇಕಂತ. ಅದು ನಮಗೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ತಲುಪಿಸಲಿಕ್ಕೆ ಒಂದು ಮಾಧ್ಯಮ ಯೂಟ್ಯೂಬ್ ಅಂತ ಹೇಳೋದು. ಹಾಗಾಗಿ ನೀವು ಅದರಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಿ. ನಾನು ಕೂಡ ನನ್ನ ವಿಷಯವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೇನೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಮುಖ್ಯವಾಗಿ ಕೃಷಿಯಲ್ಲಿ ಕಷ್ಟಪಡದೆ ಯಾವುದೇ ನಷ್ಟವೂ ಕೂಡ ಆಗದಂಥ ರೀತಿಯಲ್ಲಿ ನಾನು ಕೃಷಿ ಮಾಡುವಂಥ ವಿಧಾನ ಇದು. ಸಹಜ ಕೃಷಿ ಅಂತ ಹೇಳ್ತಾರೆ, ಶೂನ್ಯ ಬಂಡವಾಳ ಅಂತ ಹೇಳ್ತೇವೆ, ಎಲ್ಲವೂ ನೈಸರ್ಗಿಕ ವಿಷಯಗಳೇ. ಇದರಲ್ಲಿ ಮುಖ್ಯವಾಗಿ ಆರೋಗ್ಯ ಉತ್ತಮವಾಗಿರ್ತದೆ. ನಮ್ಮ ಆರೋಗ್ಯ, ಮಾನಸಿಕ ಚಿಂತೆ ಕೂಡ ಇರುವುದಿಲ್ಲ, ಹಣದ ಖರ್ಚು ಇರುವುದಿಲ್ಲ. ಇಂಥ ಒಂದು ವಿಷಯಗಳನ್ನು ಸಾಕಷ್ಟು ಜನರಿಗೆ ತಲುಪಿಸುವ ನಿಮಗೂ ಒಂದು ಧನ್ಯವಾದಗಳು. ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇನ್ನೂ ಕೂಡ ಒಂದು ಅಭಿವೃದ್ಧಿ ಆಗಲಿ ಅಂತ ನನ್ನ ಒಂದು ಹಾರೈಕೆ.